ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಸಿಬಿಎಸ್ಸಿ ಗುರು ಚಾನಲ್ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂತ ಪ್ರತಿಯೊಂದು ವಿಡಿಯೋ ತಪ್ಪದೆ ನಿಮಗೆ ಸಿಗೋದು ನೋಡ್ಕೊಳ್ಳಿ. ಜೊತೆಗೆ ಈಗ ಸಬ್ಸ್ಕ್ರೈಬರ್ಸ್ ನೆಸಿಟಿ ಬಹಳ ಇದೆ ಲೈವ್ ಕ್ಲಾಸ್ ಮಾಡೋದಕ್ಕೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಇರುವಂತಹ ಎಲ್ಲಾ ಜಿಮೇಲ್ ಅಕೌಂಟ್ ಇಂದ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಫೋನ್ ಇಂದ ಸಬ್ಸ್ಕ್ರೈಬ್ ಮಾಡಿ. ಹೊಸಬರಿಗೆ ಈ ವಿಡಿಯೋದ ಲಿಂಕ್ ಗಳನ್ನು ಕಳಿಸಿ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ. ಯಾಕಂದ್ರೆ ಇನ್ನೊಂದು 3 ರಿಂದ 6 ತಿಂಗಳಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕವರ್ ಆಗ್ಬೋದು. ಇಲ್ಲ ಅಂದ್ರೆ ಒಂದು 8 ತಿಂಗಳಲ್ಲಿ ಆಯ್ತು ಅನ್ಕೊಂಡ್ರಿ. ಅವಾಗ ನಾವು ಬೇಡ ಆಗಿರುವಂತಹ ಫೋನ್ ನಿಂದ ಈ ಸಬ್ಸ್ಕ್ರಿಪ್ಷನ್ ಅನ್ನ ತೆಗೆದ್ರು ಏನು ತೊಂದರೆ ಆಗಲ್ಲ. ಆದ್ರೆ ಸದ್ಯಕ್ಕೆ ಸಬ್ಸ್ಕ್ರೈಬರ್ಸ್ ಬಹಳ ಬೇಕು. ಅದಕ್ಕೋಸ್ಕರ ದಯವಿಟ್ಟು 8 ಜನ ಸಬ್ಸ್ಕ್ರೈಬರ್ಸ್ ಅನ್ನ ಮಾಡೋ ಜವಾಬ್ದಾರಿಯನ್ನ ನೀವು ತಗೊಳ್ಳಿ. ಯಾಕಂದ್ರೆ ನಿಮ್ಮ 8th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಅನ್ನ ಕಂಪ್ಲೀಟ್ ಮಾಡುವಂತ ಜವಾಬ್ದಾರಿ, 9th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡೋ ಜವಾಬ್ದಾರಿ, 10th ಸ್ಟ್ಯಾಂಡರ್ಡ್ ಸೈನ್ಸ್ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡೋ ಜವಾಬ್ದಾರಿಯನ್ನ ನಾನು ತಗೊಂಡಿದ್ದೀನಿ. ನಮಗೋಸ್ಕರ ಸ್ವಲ್ಪ ನೀವು ಕುಚ್ ಕರೋನಾ. ಈಗ ಕೊರೋನಾ ಅಲ್ಲ, ಮತ್ತೆ ಏನಾದ್ರು ಸ್ವಲ್ಪ ಮಾಡಿ ಅಂತ ಕರೋನಾ ಅಂದ್ರೆ 5th ಕ್ವಶನ್ 8th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಇರುವಂತದ್ದು ಲೀನಿಯರ್ ಇಕ್ವೇಶನ್ಸ್ ಇನ್ 1 ವೇರಿಯೇಬಲ್. ಇದರ 5th ಕ್ವಶನ್ ಅನ್ನು ನೋಡೋಣ. 2.4 ಎಕ್ಸೈಸ್ ನಲ್ಲಿ ಇರುವಂತದ್ದು ಶೋಬೂಸ್ ಮದರ್ಸ್ ಪ್ರೆಸೆಂಟ್ ಏಜ್ ಈಸ್ 6 ಟೈಮ್ಸ್ ಶೋಬೂಸ್ ಪ್ರೆಸೆಂಟ್ ಏಜ್. ಅಂದ್ರೆ ಶೋಭುನ ಏಜ್ ಎಷ್ಟಿದೆ ಅದಕ್ಕೆ 6 ಟೈಮ್ಸ್ ಅವಳ ಮದರ್ ಏಜ್ ಇದೆ. ಶೋಭುನ ಏಜ್ ಎಷ್ಟು ಕೊಟ್ಟಿಲ್ಲ ಅಂದ್ಬಿಟ್ರೆ ಆಯ್ತಲ್ಲ ಎಕ್ಸ್. ಲೆಟ್ ಶೋಭೂಸ್ ಏಜ್ ಬಿ ಎಕ್ಸ್. ಓಕೆ, ಶೋಭೂಸ್ ಏಜ್ ಅಂದ್ರೆ ಶೋಭಕನ ಏಜ್ ಎಕ್ಸ್ ಇರ್ತಂದ್ರೆ ಅವ್ರ ಮಮ್ಮಿ ಏಜ್, ದೆನ್ ಪ್ರೆಸೆಂಟ್ ಏಜ್. ಇವಳದು ಸಹ ಶೋಭೂಸ್ ಪ್ರೆಸೆಂಟ್ ಏಜ್. ಇದು ಶೋಭೂಸ್ ಪ್ರೆಸೆಂಟ್ ಏಜ್ ಬಿ ಎಕ್ಸ್. ಹಾಗಾಗಿ ಪ್ರೆಸೆಂಟ್ ಏಜ್ ಆಫ್ ಶೋಭೂಸ್ ಏನು ಮದರ್, ಅವಳ ತಾಯಿದು ಪ್ರೆಸೆಂಟ್ ಏಜ್ ಎಷ್ಟಿರುತ್ತೆ 6 ಟೈಮ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ 6x. ಅರ್ಥ ಆಯ್ತಾ? ಶೋಭೂಸ್ ಪ್ರೆಸೆಂಟ್ ಏಜ್ ಎಕ್ಸ್, ಶೋಭೂಸ್ ಮದರ್ಸ್ ಪ್ರೆಸೆಂಟ್ ಏಜ್ 6x. ಓಕೆ, ಈಗ ನೋಡಿ ನೆಕ್ಸ್ಟ್ ಹೇಳಿರೋದೇನವರು ಶೋಭೂಸ್ ಏಜ್ 5 ಇಯರ್ಸ್ ಫ್ರಮ್ ನೌ. ಈಗ 5 ಇಯರ್ಸ್ ಫ್ರಮ್ ನೌ, 5 ವರ್ಷಗಳ ನಂತರ. ಯಾರ್ಯಾರ ಏಜು? ಶೋಭೂಸ್ ಏಜ್ 5 ಇಯರ್ಸ್ ಫ್ರಮ್ ನೌ. ಅಂದ್ರೆ ಈಗ 5 ಇಯರ್ಸ್ ಫ್ರಮ್ ನೌ ಶೋಭೂಸ್ ಏಜ್ ಎಷ್ಟಾಗುತ್ತೆ? ಈಗ ಎಕ್ಸ್ ಇದೆ ಅಂದ್ರೆ ಎಕ್ಸ್ ಪ್ಲಸ್ 5 ಆಗುತ್ತೆ. ನೆಕ್ಸ್ಟ್ ವಿಲ್ ಬಿ 1/3 ಆಫ್ ಹಿಸ್ ಮದರ್ಸ್ ಪ್ರೆಸೆಂಟ್ ಏಜ್. ಹಿಸ್ ಮದರ್, ಹಿಸ್ ಅಂದ್ರೆ ಶೋಭಕಾಲ, ಶೋಭಣ್ಣ. ಇದು 5 ಇಯರ್ಸ್ ಫ್ರಮ್ ನೌ ಶೋಭೂಸ್ ಏಜ್ ಎಕ್ಸ್ ಪ್ಲಸ್ 5 ಇರುತ್ತೆ. ಅವಾಗ ಇದು ಏನಿರುತ್ತೆ? 5 ಇಯರ್ಸ್ ಫ್ರಮ್ ನೌ ಶೋಭೂಸ್ ಏಜ್ ವಿಲ್ ಬಿ 1/3 ಆಫ್ ಹಿಸ್ ಮದರ್ಸ್ ಏಜ್. 1/3 ಅಂದ್ರೆ 1/3 ಆಫ್ ಹಿಸ್ ಮದರ್ಸ್ ಪ್ರೆಸೆಂಟ್ ಏಜ್. ಅರ್ಥ ಆಯ್ತಾ? ಪ್ರೆಸೆಂಟ್ ಏಜ್ ಎಷ್ಟು ಅವ್ರ ಮದರ್ದು? 6x. ಓಕೆ, ವಾಟ್ ಆರ್ ದೇರ್ ಪ್ರೆಸೆಂಟ್ ಏಜಸ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದು ಎಕ್ಸ್ ಮತ್ತು 6x ಅನ್ನ ಕಂಡುಹಿಡಿದ್ರೆ ಮುಗೀತು. ಈಗ ನೋಡಿ ಬೈ 1 ಇದ್ದಾಗೆ. ಓಕೆ, 3 1 ಜಾ 3 2 ಜಾ x plus 5 is equal to 2 1 ಜಾ 2x. ಈಗ ಈ x ಆ ಕಡೆ ಹೋದ್ರೆ 5 is equal to 2x. ಇಲ್ಲಿ ಪ್ಲಸ್ ಇರೋದು ಈ ಕಡೆ ಹೋದ್ರೆ ಮೈನಸ್ x. 5 is equal to x ಅಥವಾ x is equal to 5. ಈಗ ಶೋಭೂಸ್ ಪ್ರೆಸೆಂಟೇಜ್ ಇದೆ. ಶೋಭೂಸ್ ಪ್ರೆಸೆಂಟ್ ಏಜ್ is equal to 5 years. ಈಗ ಅವ್ರ ಅಮ್ಮನ ಏಜ್ ಕಂಡುಹಿಡಿಬೇಕು. ಈಗ ಅವ್ರ ಅಮ್ಮನ ಏಜ್ ಎಷ್ಟು? 6x. ಹಾಗಾಗಿ ಶೋಭೂಸ್ ಮದರ್ಸ್ ಪ್ರೆಸೆಂಟ್ ಏಜ್ ಈಸ್ ಈಕ್ವಲ್ ಟು ಎಷ್ಟು? 6x. ಹಾಗಾಗಿ 6 ಇಂಟು ಎಕ್ಸ್ ವ್ಯಾಲ್ಯೂ 5 ಬಂದಿದೆ. 5 6 5 ಜಾ 30 ಇಯರ್ಸ್. ಅವನ ಮಮ್ಮಿ ಏಜ್ 30 ಇಯರ್ಸ್. 6th ಕ್ವಶನ್ ಅನ್ನ ಸಾಲ್ವ್ ಮಾಡೋಣ ಬನ್ನಿ. 6th ಕ್ವಶನ್ ನ ಸರಿಗೆ ಅರ್ಥ ಮಾಡ್ಕೊಂಡ್ರೆ ಮೊದಲು, ದೇರ್ ಈಸ್ ಎ ನ್ಯಾರೋ ರೆಕ್ಟ್ಯಾಂಗುಲರ್ ಪ್ಲಾಟ್ ರಿಸರ್ವ್ ಫಾರ್ ಸ್ಕೂಲ್. ಒಂದು ರೆಕ್ಟ್ಯಾಂಗುಲರ್ ಪ್ಲಾಟ್ ಇದೆ. ನ್ಯಾರೋ ಅಂದ್ರೆ ಅಗಲ ಕಡಿಮೆ ಇದೆ. ಓಕೆ,
ಲೆಂತ್ ಅಂಡ್ ಬ್ರೆಡ್ತ್ ಆರ್ ಇನ್ ದ ರೇಷಿಯೋ ಆಫ್ 11:4. ಲೆಂತ್ ಅಂಡ್ ಬ್ರೆಡ್ತ್ ಆರ್ ಇನ್ ದ ರೇಷಿಯೋ ಅಂತ ಕೊಟ್ಟಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಎಕ್ಸ್ ಅಂತ ಹಾಕೊಂಡ್ಬಿಡಿ. ಓಕೆ, ಅಟ್ ದ ರೇಟ್ ಆಫ್ 100 rupees per meter. ಓಕೆ, ಅದು ಮುಂದೆ ಹೋಗೋದು ಬೇಡ ಮೊದಲಿಂದ ಬರ್ಕೊಂಡ್ಬಿಡೋಣ. ಲೆಂತ್ ಆಫ್ ದ ಪ್ಲಾಟ್ ಎಷ್ಟು? 11x. ನೆಕ್ಸ್ಟ್ ಬ್ರೆಡ್ತ್ ಆಫ್ ದ ಪ್ಲಾಟ್ 4x. ಈಗ ಏನ್ ಹೇಳಿದ್ರು ಅವರು? ಅಟ್ ದ ರೇಟ್ ಆಫ್ 100 rupees per meter ಇಟ್ ವಿಲ್ ಕಾಸ್ಟ್ ದ ವಿಲೇಜ್ ಪಂಚಾಯತ್ 75,000 rupees. 1 ಮೀಟರ್ ಸ್ಕ್ವೇರ್ಗೆ, ಸಾರಿ 1 ಮೀಟರ್ಗೆ 100 rupees ಕೊಟ್ರೆ 75,000 rupees ಆಗುತ್ತೆ 1 ಮೀಟರ್ಗೆ ಟು ಫೆನ್ಸ್ ದ ಪ್ಲಾಟ್. ನೋಡ್ರಿ, ಮೀಟರ್ ಸ್ಕ್ವೇರ್ ಅಂದಾಗ ಸಾರಿ ಇದೆ, ಯಾಕಂದ್ರೆ ಇಲ್ಲಿ ಫೆನ್ಸ್ ದ ಪ್ಲಾಟ್. ಫೆನ್ಸ್ ಅಂದ್ರೆ ಏನು? ಫೆನ್ಸ್ ಅಂದ್ರೆ ಬೌಂಡ್ರಿ ಹಾಕೋದು, ಬೇಲಿ ಹಾಕೋದು. ಹಾಗಾಗಿ ಇದೇನದು ಪೆರಿಮೀಟರ್. ಇದು ಹಾಗಾಗಿ ಮೀಟರ್ ಅಲ್ಲೇ ಹೇಳ್ಬೇಕು, ಮೀಟರ್ ಸ್ಕ್ವೇರ್ ಅಲ್ಲ. ಏರಿಯಾ ಅಂದಾಗ ಮೀಟರ್ ಸ್ಕ್ವೇರ್, ಫೆನ್ಸಿಂಗ್. ಓಕೆ, ಇದು ಮೀಟರ್ ನಲ್ಲಿ. ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ದ ಪ್ಲಾಟ್ ಅಂದ್ರೆ 11x ಎಷ್ಟಾಗುತ್ತೆ, 4x ಎಷ್ಟಾಗುತ್ತೆ ಅಂದ್ರೆ ನೀವು ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿತೀರಿ? ಮೊದಲು ನಿಮಗೆ ಇದರ ಪೆರಿಮೀಟರ್ ಗೊತ್ತಾತಂದ್ರೆ ಪೆರಿಮೀಟರ್ ಇಂಟು 100 rupees ಮಾಡಿದ್ರೆ 75,000 ಬರುತ್ತೆ. ಅವ್ರು ಕೊಟ್ಟಿರೋ ಕ್ವಶನ್ ಪ್ರಕಾರ ಏನು? ಪೆರಿಮೀಟರ್ ಇಂಟು 100 rupees 1 ಮೀಟರ್ಗೆ ಮಾಡಿದ್ರೆ ಎಷ್ಟಾಗುತ್ತೆ? 75,000 ಆಗುತ್ತೆ ಅಂತ. ಪೆರಿಮೀಟರ್ ಮೊದಲು ಕಂಡುಹಿಡಿಬೇಕಾ, ಆಮೇಲೆ ಇಂಟು 100 ಮಾಡ್ಬೇಕಾ? ಹಾಗಾಗಿ ಮೊದಲು ಈಗ ಪೆರಿಮೀಟರ್ ನ ಕಂಡುಹಿಡಿಯೋಣ. ಅವ್ರು ರೆಕ್ಟಾಂಗ್ಯುಲರ್ ಪ್ಲಾಟ್ ಅಂತ ಹೇಳೋದ್ರಿಂದ ಪೆರಿಮೀಟರ್ ಆಫ್ ರೆಕ್ಟಾಂಗ್ಯುಲರ್ ಪ್ಲಾಟ್ is equal to 2 into L plus B. ಅರ್ಥ ಆಯ್ತಾ? ಈಗ ನೋಡ್ರಿ, 2 into L ಎಷ್ಟಿದೆ? 11x. B ಎಷ್ಟಿದೆ? ಬ್ರೆಡ್ತ್ 4x. 2 into 11x plus 4x 15x. ಹಾಗಾಗಿ ಎಷ್ಟಾಯ್ತು? ಪೆರಿಮೀಟರ್ 30x ಆಯ್ತು. ಓಕೆ, ಇದೇನಿದು? ಪೆರಿಮೀಟರ್ ಆಫ್ ದ ಪ್ಲಾಟ್. ಅರ್ಥ ಆಯ್ತಾ? ಈಗ ಪೆರಿಮೀಟರ್ ನಮಗೆ ಸಿಕ್ತು. ಪೆರಿಮೀಟರ್ ಸಿಕ್ಕ ತಕ್ಷಣ ಏನ್ ಮಾಡ್ಬೇಕಂತ ಹೇಳಿದ್ರೆ ಪೆರಿಮೀಟರ್ ಇಂಟು 100 rupees. ಒಂದೊಂದು ಮೀಟರ್ಗೂ ಸಹ 100 rupees ಆಗುತ್ತೆ ಚಾರ್ಜ್. ಅಂದ್ರೆ ಈಗ ಇಂಟು 100 ಮಾಡಿದ್ರೆ ಮುಗೀತು. ಪೆರಿಮೀಟರ್ ಎಷ್ಟಿದೆ? 30x ಇಂಟು 100 rupees is equal to ಎಷ್ಟು? 75,000. ಓಕೆ, ಇಷ್ಟು ಪೆರಿಮೀಟರ್ಗೆ ಒಂದೊಂದು ಮೀಟರ್ಗೂ 100 rupees ಮಾಡಿದಾಗ ಇಷ್ಟು ಅಮೌಂಟ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಈಗ 3 into 1 3 1 2 3 0 1 2 3 0 x is equal to 75,000. ಈಗ x is equal to 75,000 divided by 3,000 ಈ ಕಡೆ ಬಂದ್ರೆ divided by 3,000 ಆಗುತ್ತೆ. 30 ಕ್ಯಾನ್ಸಲ್. 3 1 ಜಾ 3 25 ಜಾ x is equal to 25. ಈಗ ಏನ್ ಕಂಡುಹಿಡಬೇಕು? ಲೆಂತ್ ನಂತರ ಬ್ರೆಡ್ತ್. ಲೆಂತ್ is equal to ಎಷ್ಟು? 11x is equal to 11 into 25. ಇದು ಎಷ್ಟಾಗುತ್ತೆ? 11 25 ಜಾ 275 meters. ಓಕೆ, ಈಗ ಬ್ರೆಡ್ತ್ ಎಷ್ಟಿದೆ? 4x. 4 into x ಅಂದ್ರೆ 25. 425 ಜಾ 100 ಮೀಟರ್. ಇದೆ ಅವ್ರು ಕೇಳಿರುವಂತಹ ವಾಟ್ ಆರ್ ದ ಡೈಮೆನ್ಷನ್ಸ್. ಡೈಮೆನ್ಷನ್ಸ್ ಆರ್ 275 meter and 100 meter ಲೆಂತ್ ಅಂಡ್ ಬ್ರೆಡ್ತ್ ರೆಸ್ಪೆಕ್ಟಿವ್ಲಿ. ಒಂದು ಸ್ನೇಹಿತರೆ, ಈಗ ಕ್ವಶನ್ ನಂಬರ್ 7 ಅನ್ನು ಸಾಲ್ವ್ ಮಾಡೋಣ. ಇದು ಈ ಎಕ್ಸರ್ಸೈಸ್ ನಲ್ಲಿರುವಂತಹ ಒನ್ ಆಫ್ ದ ಮೋಸ್ಟ್ ಕನ್ಫ್ಯೂಸಿಂಗ್ ಕ್ವಶನ್. ಇದು ಒನ್ ಆಫ್ ದ ಮೋಸ್ಟ್ ಕನ್ಫ್ಯೂಸಿಂಗ್ ಕ್ವಶನ್ಸ್ ನಲ್ಲಿ ದಿ ಮೋಸ್ಟ್ ಕನ್ಫ್ಯೂಸಿಂಗ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು ಇದನ್ನ
ಒಂದು ಹೊಸ ರೀತಿಯಿಂದ ಸಾಲ್ವ್ ಮಾಡೋದನ್ನ ಪ್ರಯತ್ನ ಮಾಡಿದ್ದೀನಿ. ಸರಿಯಾಗಿ ನೋಡ್ಕೊಳ್ಳಿ. ನಾವು ಯೂಶುವಲ್ ಆಗಿ ಮಾಡೋದು ಸೆಂಟೆನ್ಸ್ ವೈಸ್ ಬರೋದು ಇವನ್ನೆಲ್ಲ ಬರ್ಕಂತ ಹೋಗ್ತೀವಿ. ಅದೇ ರೀತಿ ನಾವು ಎಕ್ಸಾಮ್ ನಲ್ಲಿ ಮಾಡಬೇಕಾಗುತ್ತೆ. ಓಕೆ, ಅವಾಗ ನಿಮಗೆ ಈ ಕ್ವಶನ್ ಅನ್ನು ಏನಾದರೂ 4 ಮಾರ್ಕ್ಸ್ಗೆ ಅಥವಾ ಹೆಚ್ಚಿನ ಮಾರ್ಕ್ಸ್ಗೆ ಕೇಳಿದಾಗ ಅವಾಗ ನೀವು ಸೆಂಟೆನ್ಸ್ ವೈಸ್ ನಲ್ಲೇ ಮಾಡಬೇಕಾಗುತ್ತೆ. ಆದ್ರೆ ಈಗ ಈ ರೀತಿ ಯಾಕೆ ಟೇಬಲ್ ವೈಸ್ ನಲ್ಲಿ ಮಾಡಿ ತೋರಿಸ್ತಿದ್ದೀನಿ ಅಂದ್ರೆ ನಿಮಗೆ ಅರ್ಥ ಆಗುತ್ತೆ. ನಿಮಗೆ ಅರ್ಥ ಆತಂದ್ರೆ ನಾನು ಒಂದ್ಸಾರಿ ಹೇಳಿದ್ರೆ ಸಾಕು, ಫಸ್ಟ್ ಇದನ್ನ ಬರೀಬೇಕು ನೆಕ್ಸ್ಟ್ ಇದನ್ನ ಬರೀಬೇಕು ಅಂತ ಹೇಳಿದ್ರೆ ನೀವು ಬರೆದು ಆ ರೀತಿಯೂ ಸಹ ಮಾಡುವಂತ ಕೆಪಾಸಿಟಿನ ಪಡ್ಕೊಂತೀರಿ. ಓಕೆ, ಈಗ ಹಸನ್ ಬೈಸ್ 2 kinds of cloth materials for school uniforms. ಫಾರ್ ಸ್ಕೂಲ್ ಯೂನಿಫಾರ್ಮ್ ಹಸನ್ 2 ರೀತಿಯ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ತಾನೆ. ಓಕೆ, ಶರ್ಟ್ ಮಟೀರಿಯಲ್ ದಟ್ ಕಾಸ್ಟ್ ಹಿಮ್ ₹50 per meter. ಶರ್ಟ್ ಮಟೀರಿಯಲ್ ಕಾಸ್ಟ್ ಎಷ್ಟು? ₹50 per meter. ಕಾಸ್ಟ್ ಶರ್ಟ್ ಎಷ್ಟು? ₹50. ಬಾಕ್ಸ್ ನಲ್ಲಿ ಬರೆದು ಬಿಡೋಣ. ಅದನ್ನ ಇಲ್ಲಿ ಬರೆದ್ರೆ ಏನ್ ಬರಬೇಕಿತ್ತು? ಕಾಸ್ಟ್ ಆಫ್ ಶರ್ಟ್ ಮಟೀರಿಯಲ್ ಇಸ್ ಈಕ್ವಲ್ ಟು 50 ಅಂತ ಬರೆಯೋದು. ನೆಕ್ಸ್ಟ್, ಟ್ರೌಸರ್ ಮಟೀರಿಯಲ್ ಕಾಸ್ಟ್ ಹಿಮ್ ₹90 per meter. ಟ್ರೌಸರ್ ಮಟೀರಿಯಲ್ ಕಾಸ್ಟ್ ಎಷ್ಟು? ₹90. ಅರ್ಥ ಆಯ್ತಾ? ಅದನ್ನ ಇಲ್ಲಿ ಬರೆದ್ರೆ ಕಾಸ್ಟ್ ಆಫ್ ಟ್ರೌಸರ್ ಮಟೀರಿಯಲ್ ಇಸ್ ಈಕ್ವಲ್ ಟು 90 ಅಂತ ನಾವು ಫಾರ್ಮಲ್ ಆಗಿ ಮಾಡ್ತೀವಿ. ಆ ರೀತಿನೂ ಸಹ ಮಾಡಬಹುದು. ನೆಕ್ಸ್ಟ್, ಫಾರ್ ಎವರಿ 2 meter ಆಫ್ ಟ್ರೌಸರ್ ಮಟೀರಿಯಲ್ ಹಿ ಬೈಸ್ 3 meter ಆಫ್ ಶರ್ಟ್ ಮಟೀರಿಯಲ್. ಅಂದ್ರೆ ಎವರಿ 2 meter ಆಫ್ ಟ್ರೌಸರ್ ಮಟೀರಿಯಲ್ ಹಿ ಬೈಸ್ 3 meter ಆಫ್ ಶರ್ಟ್ ಮಟೀರಿಯಲ್. ಅಂದ್ರೇನು? ಇಷ್ಟು ಅಂತ ಅದಲ್ಲ, 2 meter ತಗೊಂಡ್ರೆ ಅದು 3 meter ಆಗುತ್ತೆ ಶರ್ಟ್. ಅಕಸ್ಮಾತ್ 4 meter ಟ್ರೌಸರ್ ಮಟೀರಿಯಲ್ ತಗೊಂಡ್ರೆ ಇದು 6 meter ಆಗುತ್ತೆ ಶರ್ಟ್ ಮಟೀರಿಯಲ್. ಅಂದ್ರೆ ಈ ರೇಷಿಯೋದಲ್ಲಿ ಹೋಗುತ್ತೆ ಅಂತ. ಹಾಗಾಗಿ ರೇಷಿಯೋ ಅಂತ ಬಂದಾಗ ನಾವೇನ್ ಮಾಡ್ತೀವಿ? ಎಕ್ಸ್ ಅನ್ನ ಹಾಕ್ಬಿಡ್ತೀವಿ. ಫಾರ್ ಟ್ರೌಸರ್ ಕೆಳಗಡೆ ಟ್ರೌಸರ್ 2x ಮೀಟರ್ ಪರ್ಚೇಸ್ ಮಾಡ್ತಾನೆ. ಫಾರ್ ಶರ್ಟ್ 3x ಮೀಟರ್ ಪರ್ಚೇಸ್ ಮಾಡ್ತಾನೆ. ಅರ್ಥ ಆಯ್ತಾ? ಇಲ್ಲಿವರೆಗೂ ಕ್ಲಿಯರ್ ಆಯ್ತು. ಓಕೆ, ಹಿ ಸೆಲ್ಸ್ ದ ಮಟೀರಿಯಲ್ಸ್ ಅಟ್ 10% and 12% ಪ್ರಾಫಿಟ್ಸ್ ರೆಸ್ಪೆಕ್ಟಿವ್ಲಿ. ಅಂದ್ರೆ ಈಗ ಹೇಳಿದ್ದೇನು? ಫಸ್ಟ್ ಹೇಳಿದ್ದು ಟ್ರೌಸರ್, ಸೆಕೆಂಡ್ ಹೇಳಿದ್ದು ಶರ್ಟ್. ಹಾಗಾಗಿ ರೆಸ್ಪೆಕ್ಟಿವ್ಲಿ ಅಂತ ಬಂದಾಗ ಫಸ್ಟ್ ಬಂದಿದ್ದು ಟ್ರೌಸರ್ಗೆ ಎಷ್ಟು ಪರ್ಸೆಂಟ್? 10%. ಅವ್ನು ಪರ್ಚೇಸ್ ಮಾಡಿರೋದಕ್ಕೆ ಸೇಲ್ ಮಾಡೋದಕ್ಕೆ 10% ಪ್ರಾಫಿಟ್ ನಲ್ಲಿ ಸೇಲ್ ಮಾಡ್ತಾನೆ. ಶರ್ಟ್ ಅನ್ನ 12% ಪ್ರಾಫಿಟ್ ನಲ್ಲಿ ಶರ್ಟ್ ಮೆಟೀರಿಯಲ್ ನ ಸೇಲ್ ಮಾಡ್ತಾನೆ. ಓಕೆ, ಹಿಸ್ ಟೋಟಲ್ ಸೇಲ್ ಈಸ್ ₹36,000. ಟೋಟಲ್ ಸೇಲ್ ಈಸ್ ಈಕ್ವಲ್ ಟು ₹36,600. ಓಕೆ, ಅರ್ಥ? ಈಗ ನೋಡಿ, ಹೌ ಮಚ್ ಟ್ರೌಸರ್ ಮಟೀರಿಯಲ್ ಡಿಡ್ ಹಿ ಬೈ. ಟ್ರೌಸರ್ ಮಟೀರಿಯಲ್ ಎಷ್ಟು ಪರ್ಚೇಸ್ ಮಾಡಿದಾನೆ ಅಂತ ಅಷ್ಟೇ ಕಂಡಿಡಿದ್ರೆ ಸಾಕು. ನಾವೇನು ಶರ್ಟ್ ಮಟೀರಿಯಲ್ ಕಂಡಿಡಿದ್ರೆ ಬೇಕಾಗಿಲ್ಲ. ಓಕೆ, ಹಾಗಾದ್ರೆ ಇಲ್ಲಿ 2x ಮತ್ತು 3x ಅಂತ ತಗೊಂಡಿದೀವಿ. ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಯಾವ ರೀತಿ ಕಂಡುಹಿಡಬಹುದು? ಈ ₹36,600 ಎಲ್ಲಿಂದ ಬಂತು ಅವನಿಗೆ? ಟೋಟಲ್ ಸೇಲ್ ಇಂದ. ಟೋಟಲ್ ಸೇಲ್ ಅಂದ್ರೆ ಏನು? SP ಆಫ್ ಶರ್ಟ್ ಪ್ಲಸ್ SP ಆಫ್ ಟ್ರೌಸರ್. ಹೌದಾ? ಇಸ್ ಈಕ್ವಲ್ ಟು ₹36,600. ಅರ್ಥ ಆಯ್ತಾ? ಹಾಗಾದ್ರೆ ನಾವೇನ್ ಕಂಡುಹಿಡಬೇಕು? ಸೆಲ್ಲಿಂಗ್ ಪ್ರೈಸ್ ಆಫ್ ಶರ್ಟ್ ಅಂಡ್ ಸೆಲ್ಲಿಂಗ್ ಪ್ರೈಸ್ ಆಫ್ ಟ್ರೌಸರ್ ಅನ್ನ ಕಂಡುಹಿಡಬೇಕು. ಸೆಲ್ಲಿಂಗ್ ಪ್ರೈಸ್ ಅನ್ನ ಕಂಡುಹಿಡಬೇಕಂದ್ರೆ ಅವರು ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಆದರೆ ಕಾಸ್ಟ್ ಪ್ರೈಸ್ ಎಷ್ಟಾಯ್ತು ಅಂತ ಫೈಂಡ್ ಔಟ್ ಮಾಡಿದ ನಂತರ ನಾವು ಸೆಲ್ಲಿಂಗ್ ಪ್ರೈಸ್ ಅನ್ನ ಕಂಡುಹಿಡಬಹುದು. ಓಕೆ, ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ನೋಡ್ರಿ. 3x ಮೀಟರ್ಗೆ ₹50 1 ಮೀಟರ್ ನಂತೆ ಪರ್ಚೇಸ್ ಮಾಡಿದ್ರೆ 150x ಏನಿದು ಕಾಸ್ಟ್ ಪ್ರೈಸ್ ಆಫ್ ಶರ್ಟ್. ಇದನ್ನ ನಾವು ಸೆಂಟೆನ್ಸ್ ಮಾಡಿದ್ರೆ ಏನಂತ ಬರೀತೀವಿ? ಕಾಸ್ಟ್ ಪ್ರೈಸ್ ಆಫ್ ಶರ್ಟ್ ಇಸ್ ಈಕ್ವಲ್ ಟು 3x into ₹50 is equal to 150x. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಏನು? ಕಾಸ್ಟ್ ಪ್ರೈಸ್ ಆಫ್ ಟ್ರೌಸರ್. ಕಾಸ್ಟ್ ಪ್ರೈಸ್ ಆಫ್ ಟ್ರೌಸರ್ ಎಷ್ಟಿದೆ? 90 1 ಮೀಟರ್ಗೆ. ಆದ್ರೆ ನಾವೀಗ ಟೋಟಲ್ 2x ಮೀಟರ್ಗೆ ಎಷ್ಟಾಗುತ್ತೆ ಅಂತ ನೋಡೋಣ. 2x into 90 ಇದು ಎಷ್ಟಾಗುತ್ತೆ? 9 2 18 0ಕ್ಕೆ 0 180x ಆಯ್ತು ಕಾಸ್ಟ್ ಪ್ರೈಸ್. ಈಗ ನೋಡ್ರಿ, ಕಾಸ್ಟ್ ಪ್ರೈಸ್ ಸಿಕ್ತು, ಶರ್ಟ್ ಇಂದು ಸಿಕ್ತು, ಟ್ರೌಸರ್ ಇಂದು ಸಿಕ್ತು.
ಈಗ ಸೆಲ್ಲಿಂಗ್ ಪ್ರೈಸ್ ಅನ್ನ ಕಂಡುಹಿಡಿಬೇಕು. ಯಾಕಂದ್ರೆ ಟೋಟಲ್ ಸೇಲ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಆಫ್ ಶರ್ಟ್, ಸೆಲ್ಲಿಂಗ್ ಪ್ರೈಸ್ ಆಫ್ ಟ್ರೌಸರ್. ಹಾಗಾಗಿ ಒಂದೊಂದ್ರದ್ದು ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿಬೇಕಂದ್ರೆ ನಾವ್ ಏನ್ ಮಾಡಬೇಕು, ಸೆಲ್ಲಿಂಗ್ ಪ್ರೈಸ್ ವಿತ್ ಪ್ರಾಫಿಟ್. ಅದರ ಫಾರ್ಮುಲಾ ಏನು, 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಡಿವೈಡೆಡ್ ಬೈ 100 ಇಂಟು CP ಅಂದ್ರೆ ಕಾಸ್ಟ್ ಪ್ರೈಸ್. ಇದನ್ನ ನೆನ್ಪಿಟ್ಕೊಳ್ರಿ. ಯಾಕಂದ್ರೆ ಇಲ್ಲಿ ನೀವು ನೆನ್ಪಿಟ್ಕೊಂಡ್ರೆ ನಿಮ್ಮ ಸೆಕೆಂಡ್ ಟರ್ಮ್ ನಲ್ಲಿ ಬರುವಂತ ಲೆಸನ್ ನಲ್ಲೂ ಸಹ ಇದು ಹೆಲ್ಪ್ ಆಗುತ್ತೆ. ಜೊತೆಗೆ ನಾವು ಬೇರೆ ಬೇರೆ ಸ್ಟೆಪ್ ಅನ್ನ ಎಕ್ಸ್ಟ್ರಾ ಸ್ಟೆಪ್ ಅನ್ನ ಮಾಡೋದು ಅವಾಯ್ಡ್ ಆಗುತ್ತೆ. ಡೈರೆಕ್ಟ್ ಆಗಿ ಇದು ಒಂದೇ ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಟ್ರೆ ಆರಾಮಾಗಿ ಮಾಡಬಹುದು. ಏನಿದು, ಸೆಲ್ಲಿಂಗ್ ಪ್ರೈಸ್ ವಿತ್ ಪ್ರಾಫಿಟ್. ನಾವು ಮೊದಲು ಪ್ರಾಫಿಟ್ ಅನ್ನ ಕಂಡುಹಿಡಿದು ಆಮೇಲೆ ಕಾಸ್ಟ್ ಪ್ರೈಸ್ ಗಳನ್ನ ಆಡ್ ಮಾಡೋದು ಬೇಕಾಗೇ ಇಲ್ಲ. ಈ ಫಾರ್ಮುಲಾ ಇದ್ಬಿಟ್ರೆ ಸೆಲ್ಲಿಂಗ್ ಪ್ರೈಸ್ ನಲ್ಲಿ ಕಾಸ್ಟ್ ಪ್ರೈಸ್ ಮತ್ತು ಪ್ರಾಫಿಟ್ ಪರ್ಸೆಂಟೇಜ್ ಅಥವಾ ಪ್ರಾಫಿಟ್ ಎರಡು ಸೇರೇ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಇದು ಫಾರ್ಮುಲಾ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟ್ ಡಿವೈಡೆಡ್ ಬೈ 100 ಇಂಟು ಕಾಸ್ಟ್ ಪ್ರೈಸ್. ಈಗ ಒಂದೊಂದನ್ನೇ ನಾವೀಗ ಫೈಂಡ್ ಔಟ್ ಮಾಡೋಣ. ಈಗ ಟೋಟಲ್ selling price of shirt is equal to, ಇಲ್ಲಿ ಬರೋಣ, is equal to 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟ್ ಎಷ್ಟಿದೆ 12 ಡಿವೈಡೆಡ್ ಬೈ 100 ಇಂಟು ಕಾಸ್ಟ್ ಪ್ರೈಸ್ 150x. 100 ಪ್ಲಸ್ 12 ಏನಾಗುತ್ತೆ, 112 ಡಿವೈಡೆಡ್ ಬೈ ಈ ಝೀರೋ ಕ್ಯಾನ್ಸಲ್ ಆದ್ರೆ 10 ಇಂಟು 15x. ನೋಡ್ರಿ, 112 ಅನ್ನ 10 ಇಂದ ಡಿವೈಡ್ ಮಾಡಿದ್ರೆ 10 1 ಜಾ 10, 1 ಉಳಿತು, 2 ಕೆಳಗಡೆ ಬಂತು, 10 1 ಜಾ 10, 2 ಉಳಿತು, 2 10 ಗಿಂತ ಚಿಕ್ಕದು, ಹಾಗಾಗಿ ಪಾಯಿಂಟ್ ಇಟ್ಟೆ 0 ಬಂತು, 10 2 ಜಾ 20. ಇದೇನಾಯ್ತು 11.2 ಇಂಟು 15x. ಓಕೆ, ಈಗ 11.2 ಇಂಟು 15x ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ, 11.2 ಇಂಟು 15x. 15 2 ಜಾ 33, 15 1 ಜಾ 15, 3 18, 1 ಇಲ್ಲಿಗೆ, 15 1 ಜಾ 15, 1 16. ಪಾಯಿಂಟ್ ಆದ್ಮೇಲೆ ಒಂದು ಪ್ಲೇಸ್ ಆದ್ಮೇಲೆ ಪಾಯಿಂಟ್. ಓಕೆ, ಎಕ್ಸ್ಗೆ ಎಕ್ಸ್ ಇದೆಷ್ಟು ಬಂತು, 168.0 ಬಂದ್ರು ಅಷ್ಟೇ, ಬಿಟ್ಟರು ಅಷ್ಟೇ ಎಕ್ಸ್. ಇದೇನಿದು SP ಆಫ್ ಶರ್ಟ್. ಅರ್ಥ ಆಯ್ತಾ? ಈಗ ನಾವು SP ಆಫ್ ಶರ್ಟ್ ಅನ್ನ ಕಂಡಿಡಿದ ನಂತರ ನಾವು ಕಂಡುಹಿಡಬೇಕಾಗಿರುವಂತದ್ದು SP ಆಫ್ ಟ್ರೌಸರ್. ನೆಕ್ಸ್ಟ್ SP ಆಫ್ ಟ್ರೌಸರ್ ಏನಾಗುತ್ತೆ, 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ 10 ಡಿವೈಡೆಡ್ ಬೈ 100 ಇಂಟು ಕಾಸ್ಟ್ ಪ್ರೈಸ್ ಎಷ್ಟು 180x. 180x. ಈ ಝೀರೋ ಕ್ಯಾನ್ಸಲ್ ಆದ್ರೆ ಉಳಿದಿದ್ದು 110 ಡಿವೈಡೆಡ್ ಬೈ 10 ಇಂಟು 18x. ಈ ಝೀರೋ ಕ್ಯಾನ್ಸಲ್, 11 ಇಂಟು 18x. ನೋಡ್ರಿ, 11 ಇಂಟು 18x. ಎಕ್ಸ್ಗೆ ಎಕ್ಸ್ ಬರ್ಬಿಡೋಣ. 18 1 ಜಾ 18, 1 ಕ್ಯಾರಿ, 18 1 ಜಾ 18, 1 19, 198x ಬಂತು, 198x. ಇದು ಏನಿದು SP ಆಫ್ ಟ್ರೌಸರ್. ಈಗ ನಾವು SP ಆಫ್ ಶರ್ಟ್ ಮತ್ತು SP ಆಫ್ ಟ್ರೌಸರ್ ಎರಡನ್ನೂ ಸಹ ಕಂಡುಹಿಡಿದಿದ್ದೀವಿ. SP ಆಫ್ ಶರ್ಟ್ 168x, SP ಆಫ್ ಟ್ರೌಸರ್ 198x. ಓಕೆ, ಅರ್ಥ ಆಯ್ತಾ? ಈಗ ಟೋಟಲ್ ಸೇಲ್ 36,600 ಅಂದ್ರೆ ಟೋಟಲ್ SP ಪ್ಲಸ್ ಅಂದ್ರೆ SP ಆಫ್ ಶರ್ಟ್ ಅಂಡ್ SP ಆಫ್ ಟ್ರೌಸರ್. ಈಗ ನೋಡೋಣ, SP ಆಫ್ ಶರ್ಟ್ ಎಷ್ಟಿದೆ 168x ಪ್ಲಸ್ SP ಆಫ್ ಟ್ರೌಸರ್ 198x is equal to rupees 36,600. ಇವೆರಡನ್ನು ಆ್ಯಡ್ ಮಾಡಿದ್ರೆ 366x ಬರುತ್ತೆ, rupees 36,600ಗೆ. ಈಗ x is equal to 36,600 divided by 366. ಓಕೆ, 1 ಜಾ 1 ಜಾ
2 0ಕ್ಕೆ 2 0. ಹಾಗಾಗಿ ಏನು ಬಂತು, ಎಕ್ಸ್ ಇಸ್ ಈಕ್ವಲ್ ಟು 100. ಈಗ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು 100 ಬಂತು. ಅವ್ರು ಹೇಳಿರೋದೇನು, ಹೌ ಮೆನಿ ಟ್ರೌಸರ್ ಮೆಟೀರಿಯಲ್ಸ್ ಡಿಡ್ ಹಿ ಬೈ. ಟ್ರೌಸರ್ ಮೆಟೀರಿಯಲ್ ಎಷ್ಟು, 2x. ಹಾಗಾಗಿ ಟ್ರೌಸರ್ ಮಟೀರಿಯಲ್ ಈಸ್ ಈಕ್ವಲ್ ಟು ಎಷ್ಟು, 2x ಈಸ್ ಈಕ್ವಲ್ ಟು 2 into 100 ಈಸ್ ಈಕ್ವಲ್ ಟು 200 ಮೀಟರ್. ಅರ್ಥ ಆಯ್ತಾ ಸ್ನೇಹಿತರೆ? ಈ ಕ್ವಶನ್ ನೋಡೋಕೆ ಕನ್ಫ್ಯೂಷನ್ ಅಂತ ಅನ್ಸುತ್ತೆ. ಈ ರೀತಿ ನೀವು ಡಿಟೇಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಂತರ ನೀವು ಇದನ್ನ ಅರ್ಥ ಮಾಡ್ಕೊಂಡ ನಂತರ ಯಾವ ರೀತಿ ಮಾಡ್ಬೇಕಂತ ಗೊತ್ತಾಗುತ್ತಲ್ಲ, ಅವಾಗ ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ತಾ ಬಂದ್ಬಿಡ್ರಿ. ಅವಾಗ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಸೆಂಟೆನ್ಸ್ ಫಾರ್ಮೇಶನ್ ಯಾವ ರೀತಿ ಮಾಡ್ಬೇಕಂತ ಫಾಸ್ಟ್ ಆಗಿ ಒಂದ್ಸರಿ ಹೇಳ್ತೀನಿ ನೋಡ್ರಿ. ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ತಾ ಯಾವ ರೀತಿ ಈ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ, ಫಸ್ಟ್ ಏನ್ ಬರೀತೀರಿ, ಕಾಸ್ಟ್ ಆಫ್ ಶರ್ಟ್ ಮಟೀರಿಯಲ್ ಇಸ್ ಈಕ್ವಲ್ ಟು ಎಷ್ಟು, 50 rupees. ನೆಕ್ಸ್ಟ್ ಕಾಸ್ಟ್ ಆಫ್ ಟ್ರೌಸರ್ ಮಟೀರಿಯಲ್ ಇಸ್ ಈಕ್ವಲ್ಸ್ ಟು ಎಷ್ಟು, 90 rupees. ದೆನ್ ಶರ್ಟ್ ಮಟೀರಿಯಲ್ 3x ಮೀಟರ್. ನೆಕ್ಸ್ಟ್ ಟ್ರೌಸರ್ ಮಟೀರಿಯಲ್ 2x ಮೀಟರ್ ಅಂತ ಬರೆದು ನಂತರ ಏನ್ ಬರ್ತೀರಿ ನೀವು, ಕಾಸ್ಟ್ ಪ್ರೈಸ್ ಆಫ್ ಶರ್ಟ್ ಮಟೀರಿಯಲ್ 3x into 50 is equal to 150. ಕಾಸ್ಟ್ ಪ್ರೈಸ್ ಆಫ್ ಟ್ರೌಸರ್ ಮಟೀರಿಯಲ್ 2x into 90 is equal to 180x. ನಂತರ ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ ಶರ್ಟ್ is equal to 12% ಅಂತ ಬರೆದು ಅಲ್ಲೇ ಈ ಕ್ಯಾಲ್ಕುಲೇಷನ್ ಅನ್ನ ಮುಗಿಸ್ಕೊಂಡ್ಬಿಡ್ರಿ. SP ಆಫ್ ಶರ್ಟ್ ಅಂತ ಬರೆದು ಇದನ್ನ ಫಾರ್ಮುಲಾ ಬರೆದು ಆನ್ಸರ್ 168x ಬರುತ್ತೆ. ನಂತರ ನೀವು ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ ಟ್ರೌಸರ್ಸ್ is equal to 10%. ಹಾಗಾಗಿ ಸೆಲ್ಲಿಂಗ್ ಪ್ರೈಸ್ ಆಫ್ ಟ್ರೌಸರ್ಸ್ is equal to ಈ ಫಾರ್ಮುಲಾ ಹಾಕೊಂಡು ಮಾಡಿದ ತಕ್ಷಣ ನಿಮಗೆ 198x ಬರುತ್ತೆ. ಅವಾಗ ಲಾಸ್ಟ್ ಏನ್ ಬರೀಬೇಕು ನೀವು, ಯು ಆರ್ ಗೋಯಿಂಗ್ ಟು ರೈಟ್ ಟೋಟಲ್ ಸೇಲ್ is equal to rupees 36,600 rupees. 36,600. ಹಾಗಾಗಿ ಟೋಟಲ್ ಸೇಲ್ is equal to ಸೆಲ್ಲಿಂಗ್ ಪ್ರೈಸ್ ಆಫ್ ಶರ್ಟ್ ಪ್ಲಸ್ ಸೆಲ್ಲಿಂಗ್ ಪ್ರೈಸ್ ಆಫ್ ಟ್ರೌಸರ್ is equal to rupees 36,600. ಇದರ ನಂತರ ನೀವು ಏನ್ ಮಾಡ್ತೀರಾ, ಅವೆರಡನ್ನು ಆಡ್ ಮಾಡ್ತೀರಿ. ನೀವು ಸೇಮ್ ಸ್ಟೆಪ್ಸ್ ಅನ್ನ ಇಲ್ಲಿ ಮಾಡಿರುವಂತ ಸ್ಟೆಪ್ಸ್ ಅನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಟ್ರೆ ಮುಗೀತು. ಸ್ನೇಹಿತರೆ, ಇವತ್ತಿಗೆ ಈ ಕ್ವಶನ್ಗೆ ಮುಗಿಸ್ತೀನಿ. ಇನ್ನು ಉಳಿದಂತ 3 ಕ್ವಶನ್ಸ್ಗಳನ್ನ, ಈ ಎಕ್ಸೈಸ್ ನಲ್ಲಿರುವಂತಹ 3 ಕ್ವಶನ್ಸ್ಗಳನ್ನ ನಾಳೆ ಸಾಲ್ವ್ ಮಾಡೋಣ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.